ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಹೊಸ ಸೆಕ್ರೆಟರಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಘೋಷಣೆ ಮಾಡ್ತಾರೆ. ಅದಕ್ಕೆ ನಾವು ಸಿದ್ಧತೆ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ KDB ವತಿಯಿಂದ 20% ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಕೊಡಬೇಕು ಅದರಿಂದ ಒಂದು ಕಾನೂನು ಇದೆ. ಅದನ್ನು ನಾನು ಕ್ಯಾಬಿನೆಟಲ್ಲಿ ಮಾತಾಡ್ತೀನಿ. MP ಪಾಟೀಲ್ ಕೂಡ ಚರ್ಚೆ ಮಾಡ್ತೀನಿ. ಯಾಕೆಂದರೆ ದೊಡ್ಡ ಫ್ಯಾಕ್ಟ್ರಿ ಮತ್ತು ಸಾಲದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ನಾವು ಒತ್ತನ್ನು ಕೊಡಬೇಕಾಗ್ತದೆ. ಇಂಪಾಕ್ಸ್ ಕ್ರಿಯೇಟ್ ಮಾಡಿ ಅದನ್ನು ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ. ಸ್ವಲ್ಪ ಲೇಬರ್ ಇಶ್ಯೂ ಹೇಳಿದ್ದಾರೆ ಅವರು, ಅದನ್ನು ಕೂತ್ಕೊಂಡು ನಾವು ಆದಷ್ಟು ಜಲ್ದಿ ಸರ್ ಪವರ್ ಯಾಕೆಂದ್ರೆ ಹಸಿವು ಅವ್ರಿಗಿದೆ, ನಿರುದ್ಯೋಗಿಗಳಿಗೆ, ಬಡವರಿಗೆ ಹಸಿವಿದೆ, ಅವರೇ ಹೋರಾಟಕ್ಕೆ ಬರೋದು. ಹಾಗಾಗಿ ಈ ನೀರಿನ ಹೋರಾಟ ಸನ್ಮಾನ್ಯ ಗೋವಿಂದ ಹಪ್ಪನವ್ರ ನೇತೃತ್ವದಲ್ಲಿ ತಾರ್ಕಿಕ ಅಂತ್ಯ ಇನ್ನು 3 ದಿವಸದಲ್ಲಿ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದು ರಾಜ್ಯದ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಹೆಚ್ಚು ಕಡಿಮೆ ಗೋವಿಂದ ಹಪ್ಪನವ್ರು ಕರೆದ್ರೆ ನೀವೆಲ್ಲರೂ ಸೇರಿ ಅವ್ರನ್ನ ಕಾರನ್ನು ಕೂರಿಸ್ಕೊಂಡು ಒಂದ್ ಸ್ವಲ್ಪ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ, ಆದ್ರೂ ನಡೀತಾರೆ ನಮ್ಮ ಜೊತೆ. ನಾವೆಲ್ಲ ಪಾದಯಾತ್ರೆ ವಿಧಾನಸೌಧರು ಕೂಡ ಮಾಡ್ಲಿಕ್ಕೆ ನಾವು ತಯಾರಾಗೋಣ ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. JDS ಅಧ್ಯಕ್ಷರಾದಂತ ಗಣೇಶ್ನವರು ಅದಕ್ಕಿಂತ ಮುಂಚೆ ಅಧ್ಯಕ್ಷ ಮುಗಿಸ್ಬಿಡ್ಲಿ ಬಸಣ್ಣ ಅವರು ಕಾರಹಳ್ಳಿ ನಾಯಕರಾದ ಬಸಣ್ಣ ಅವರು ಮಾತಾಡ್ತಾರೆ. ನಮ್ಮ MP ಶಂಕರ್ ಅವರು ಈ ಕಡೆ ಬರ್ಬೇಕು, ಮುಂದೆ ಅವರೇ ಮಾತಾಡ್ದು. ಈಗ JDS ನ ಗಣೇಶ್ ಅವರು ಮಾತಾಡಿದ ಮೇಲೆ ಅವ್ರು ಮಾತಾಡ್ಬೇಕು, ದಯಮಾಡಿ ಬರ್ಬೇಕು. ಹೊಸದುರ್ಗ ತಾಲೂಕಿನ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.